ಶ್ರೀ ಸದ್ಗುರುವೇ ನಮಃ. ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಒಂದು ವಿಷಯ ದೈವ ಮತ್ತು ಪೌರುಷ ಅಂತ. ಅಂದರೆ ಇದನ್ನು ವಿವರಿಸೋದಾದರೆ ಪುರುಷ ಪ್ರಯತ್ನ ಮತ್ತು ದೈವ ಸಹಾಯ. ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆ. ಏನಪ್ಪ ಅಂದರೆ, ಉದ್ಯೋಗಿನಂ ಪುರುಷಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಸತ್ಪುರುಷಾಃ ವದಂತಿ ದೈವೇನ ಸಹ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರದೋಷಃ ಅಂತ. ಅಂದರೆ ಯಾರು ಒಂದು ಪುರುಷ ಪ್ರಯತ್ನದಲ್ಲಿ ಉದ್ಯೋಗಿಯಾಗಿ ಇರ್ತಾನೋ ಅವನಿಗೆ ಲಕ್ಷ್ಮಿಯು ಒಲಿತಾಳೆ ಅಂತ. ಅಂದರೆ ಇವಾಗ ಮನುಷ್ಯ ಪ್ರಯತ್ನವಿಲ್ಲದೆ ಯಾವುದೂ ಆಗಲ್ಲ. ಮನುಷ್ಯ ಪ್ರಯತ್ನ ಅನ್ನೋದು ಸದಾ ಯಾವಾಗಲೂ ಇರಬೇಕು. ಅದನ್ನೇ ಈ ಸುಭಾಷಿತ ಹೇಳ್ತಾ ಇದೆ. ಮನುಷ್ಯ ಉದ್ಯೋಗಿಯಾಗಿರಬೇಕು. ಯಾವಾಗಲೂ ಅವನು ಪುರುಷನಾದವನು ಮನುಷ್ಯನಿಗೆ ಪ್ರಧಾನವಾದ್ದೇ ಅವನ ಕರಣ ಕಳೆಬರಗಳನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಂಡು ಅವನು ಕಾರ್ಯಪ್ರವೃತ್ತನಾಗಬೇಕು ಲೋಕಜೀವನ ನಡೆಸಬೇಕಾದ್ರೆ. ಆ ಲೋಕಜೀವನಕ್ಕೆ ಆದರೆ ಲೋಕಜೀವನವನ್ನು ಎಲ್ಲರೂ ನಡೆಸ್ತಾ ಇದ್ದಾರೆ. ಯಾವ ರೀತಿ ನಡೆಸಿದಾಗ ಅದು ಸರಿಯಾದ ಒಂದು ಜೀವನ ಕ್ರಮ ಆಗುತ್ತೆ ಅನ್ನೋದು ಇತ್ಯಾದಿ ಒಂದು ವಿಷಯಗಳನ್ನು ನಮ್ಮ ಈ ಒಂದು ವಿಸ್ತಾರ ಪ್ರಕಟಣೆಯಲ್ಲಿ ಜೀವನದ ಬಗ್ಗೆ ಅನೇಕ ಒಂದು ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಅದರ ಪ್ರಕಾರ ಅವನು ಸತ್ಕಾರ್ಯ ಪ್ರವೃತ್ತನಾದಾಗ ಅವನಲ್ಲಿ ಲಕ್ಷ್ಮಿ ಬಂದು ಸೇರ್ತಾಳೆ ಅಂತ. ಹಾಗಾದರೆ ಏನಪ್ಪ ಆಯಿತು ಅಲ್ಲಿಗೆ ಅಂದರೆ, ಅಭಿಪ್ರಾಯ ಉದ್ಯೋಗಿಯಾದವನಿಗೆ ಲಕ್ಷ್ಮಿಯು ಬಂದು ಸೇರುತ್ತೆ, ಸುಮ್ಮನೆ ಕೂತಿರೋ ಜಾಗಕ್ಕೆ ಬರೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ದೈವೇನ ದೇಯಮತಿ ಸತ್ಪುರುಷಾಃ ವದಂತಿ. ಸತ್ಪುರುಷರು ಹೇಳ್ತಾರೆ, ನೀನು ಬರೀ ನಿನ್ನ ಪುರುಷ ಪ್ರಯತ್ನವೇ ಅಲ್ಲಪ್ಪ, ದೈವ ಸಹಾಯ ಇರಬೇಕು, ಇದ್ದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿನ ಒಂದು ಇದರಲ್ಲಿ ಹೇಳ್ತಾರೆ ಅವರು, ದೈವೇನ ಸಹ ಕುರು ಪೌರುಷಮಾತ್ಮಶಕ್ತಿಯ, ದೈವದ ಸಹಾಯವನ್ನು ಇಟ್ಟುಕೊಂಡು ನಿನ್ನ ಆತ್ಮಶಕ್ತಿಯಿಂದ ಪುರುಷ ಪ್ರಯತ್ನದಿಂದ ಕೆಲಸವನ್ನು ಮಾಡು. ಒಂದು ವೇಳೆ ಸಿದ್ಧಿಸಲಿಲ್ಲ ಅಂದರೆ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಅದರಲ್ಲಿ ದೋಷವೇನು? ನಿನ್ನ ಪ್ರಯತ್ನ ನೀನು ಮಾಡಿದೆ, ದೈವ ಸಹಾಯವನ್ನು ಪಡ್ಕೊಂಡೆ. ಆದರೆ ಎಷ್ಟೋ ಸತಿ ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗಲೇಬೇಕು ಅಂತ ಏನಿಲ್ಲ. ಯಾತಕ್ಕೆ ಅಂದರೆ, ಈ ಜಾಗದಲ್ಲಿ ಲೋಕದಲ್ಲಿ ಏನ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಅಂದರೆ, ನಾನು ಪುರುಷ ಪ್ರಯತ್ನವನ್ನು ಮಾಡಿದೆ, ದೈವ ಸಹಾಯವನ್ನು ಬೇಡ, ಆದರೂ ಕೆಲಸ ಆಗಲಿಲ್ವಲ್ಲ ಅಂತ ಅಂದ್ಕೊಂಡಾಗ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಏನಿಲ್ಲ. ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಎಷ್ಟೋ ಸತಿ ನಮಗೆ ಗೊತ್ತಿರೋಲ್ಲ. ಆವಾಗ ಏನು ಮಾಡಬೇಕು ಅಂದರೆ, ಒಬ್ಬ ವಿವೇಕಿಯಾದವನು ಅಥವಾ ಸತ್ಪುರುಷ ಪರಂಪರೆಯಲ್ಲಿ ಏನು ತಿಳಿಸ್ಕೊಡ್ತಾರೆ ಅಂದರೆ, ನೀನು ಈ ಪುರುಷ ಪ್ರಯತ್ನವನ್ನು ಮಾಡಪ್ಪ, ಆ ಪುರುಷ ಪ್ರಯತ್ನ ಏನಿದೆಯೋ ಅದು ಧರ್ಮಕ್ಕೆ ಅನುಗುಣವಾಗಿರಲಿ. ಆ ಧರ್ಮಕ್ಕೆ ಅನುಗುಣವಾಗಿದ್ದು ಭಗವಂತನ ಸಹಾಯವನ್ನು ಒಂದು ವೇಳೆ ನೀನು ಪ್ರಾರ್ಥಿಸಿದೆ ಆದರೆ ಆ ಭಗವತ್ ಸಹಾಯದಿಂದ ನಿನಗೆ ಆ ಕೆಲಸದಲ್ಲಿ ಯಶಸ್ಸು ಸಿಕ್ಕಿದ್ರೆ ಅದು ನಿನ್ನನ್ನು ಐಹಿಕವಾದ ಜೀವನ ಮತ್ತು ಪಾರಮಾರ್ಥಿಕವಾದ ಜೀವನ ಎರಡಕ್ಕೂ ನಿನ್ನನ್ನು ಕರ್ಕೊಂಡು ಹೋಗುತ್ತೆ, ಎರಡನ್ನೂ ಸಾಧಿಸ್ಕೊಡುತ್ತೆ. ಒಂದು ವೇಳೆ ನೀನು ಮಾಡೋ ಪುರುಷ ಪ್ರಯತ್ನ ಧರ್ಮ ವಿರುದ್ಧವಾಗಿದ್ದರೆ ಅದರಲ್ಲಿ ಜಯ ಗಳಿಸ್ಬಿಡ್ಬಹುದು ನೀನು. ಆಯಿತೆ, ಇವಾಗ ಉದಾಹರಣೆಗೆ ಒಬ್ಬ ಕಳ್ಳ ಇರ್ತಾನೆ, ಅವನು ಕಳ್ಳತನ ಅವನು ಉದ್ಯೋಗ, ಅವನು ಕೇಳ್ಕೊಳ್ತಾನೆ ಭಗವಂತನ, ನಾನು ಇವತ್ತು ಹೋಗೋ ಕಳ್ಳತನ ನನಗೆ ಯಶಸ್ಸು, ಅದರಲ್ಲಿ ನನಗೆ ಜಯ ಗಳಿಸ್ಬೇಕು, ಇವತ್ತು ನಾನು ಮಾಡೋ ಕಳ್ಳತನ ಕಾರ್ಯಸಿದ್ಧಿ ಆಗಲಿ ಅಂತ ಕೇಳ್ಕೊತಾನೆ. ಭಗವಂತ ಏನು ಮಾಡ್ತಾನೆ, ಭಕ್ತ ಪರಾಧೀನ ಕೇಳ್ಕೊಂಡಿದ್ದಾನೆ, ಪಾಪ ತಥಾಸ್ತು ಅಂತಾನೆ. ಅವನು ಹೋಗ್ತಾನೆ, ಕಾರ್ಯದಲ್ಲಿ ಜಯ ಆಗ್ತಾನೆ. ಆದರೆ ಅವನ ಭಗವಂತ ಸೃಷ್ಟಿಲಿ ಇನ್ನೊಂದು ನಿಯಮ ಇಟ್ಟಿದ್ದಾನಲ್ಲ ಪಕ್ಕದಲ್ಲಿ, ತಪ್ಪು ಕಾರ್ಯಕ್ಕೆ ಒಂದು ಶಿಕ್ಷೆ ಅಂತಿದೆಯಲ್ಲ, ಆ ಶಿಕ್ಷೆ ಅನುಭವಿಸಲೇಬೇಕು. ಅವನು ಇವತ್ತು ಮಾಡ್ತಾನೆ, ನಾಳೆ ಮಾಡ್ತಾನೆ, ನಾಳಿದ್ದು ಮಾಡ್ತಾನೆ, ಇನ್ಯಾವತ್ತು ಒಂದಿನ ಪೊಲೀಸರ ಕೈಗೆ ಸಿಗಾಕೋತಾನೆ. ಆವಾಗ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ. ಅಲ್ಲಿಗೇನಾಯಿತು, ನೀನು ಮಾಡೋ ಕೆಲಸದಿಂದ ಅದು ನಿನಗೆ ಬೇರೆ ರೀತಿಯಾದ ದುಃಖಕ್ಕೆ ನಿನ್ನನ್ನು ದೂಡಲ್ಪಡೋದಾದರೆ ಆ ಕೆಲಸವನ್ನು ಮಾಡಬೇಡ. ಪುರುಷ ಪ್ರಯತ್ನ ಮಾಡುವಾಗ ಧರ್ಮಕ್ಕೆ ಅನುಗುಣವಾದ ಪುರುಷ ಪ್ರಯತ್ನವನ್ನು ಮಾಡು. ಇಲ್ಲ, ನಾನು ದೈವವನ್ನು ನಂಬಿಕೊಳ್ಳೋದೇ ಇಲ್ಲ, ಸತ್ಪುರುಷರೇನು ಹೇಳ್ತಾರೆ, ದೈವೇನ ದೇಯಮಿತಿ ಸತ್ಪುರುಷಃ ವದಂತಿ. ದೈವ ಕೊಡಬೇಕಪ್ಪ, ನೀನು ಮಾಡಿದ್ದೆಲ್ಲ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ, ದೈವ ಕೊಡಬೇಕು, ಕೊಟ್ಟಾಗ ಅದು ಕಾರ್ಯಸಿದ್ಧಿ ಆಗುತ್ತೆ ಅಂತ.
ಅದಕ್ಕೆ ಒಂದು ಸುಂದರವಾದ ಉದಾಹರಣೆ ನಮ್ಮ ಮಹಾಭಾರತದಲ್ಲಿ ನಮ್ಗೆ ಸಿಗುತ್ತೆ. ಇವಾಗ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಇಬ್ಬರು ಕೃಷ್ಣನ ಹತ್ರ ಹೋದರು. ಕೃಷ್ಣನನ್ನು ಪ್ರಾರ್ಥಿಸ್ಕೊಂಡ್ರು ದುರ್ಯೋಧನ ಮತ್ತು ಅರ್ಜುನ. ಮೊದಲು ಚಿಕ್ಕವನು ಅಂತ ಅರ್ಜುನನಿಗೆ ಫಸ್ಟು ಕೇಳ್ಕೊಳ್ಳೋಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ ಕೃಷ್ಣ. ದುರ್ಯೋಧನ ಅರ್ಜುನ ಇಬ್ಬರಲ್ಲಿ ಚಿಕ್ಕವ್ರಿಗೆ ಮೊದಲು ಇದು ಕೊಡಬೇಕು, ಅವರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಅದ್ರ ಪ್ರಕಾರ ಅರ್ಜುನ ಕೇಳ್ಕೊತಾನೆ. ಅರ್ಜುನ ವಿನಯವಂತ, ವಿವೇಕಿ, ಜ್ಞಾನಿ. ಅವನೇನು ಕೇಳ್ಕೊತಾನೆ, ಅಪ್ಪ ನನಗೆ ಕೃಷ್ಣ ಹೇಳ್ತಾನೆ ನಂದು ಎರಡು ನನ್ನ ಹತ್ರ ಇರೋದು, ಒಂದು ನಾನು, ನಂದೊಂದು ಪಕ್ಷ, ಇನ್ನೊಂದು ನನ್ನ ಸೈನ್ಯ ಒಂದು ಪಕ್ಷ, ಈ ಎರಡರಲ್ಲಿ ಯಾವುದಾರ ಅರಸ್ಕೊಳ್ಳಿ ನೀವು ಅಂತ ಹೇಳ್ತಾನೆ. ಆವಾಗ ಏನು ಹೇಳ್ತಾನೆ ದುರ್ಯೋಧನ, ಅರ್ಜುನ, ಅಪ್ಪ ನನಗೇನು ಬೇಡ, ನೀನೊಬ್ಬ ಇದ್ರೆ ಸಾಕು ಅಂತ ಹೇಳ್ತಾನೆ. ದುರ್ಯೋಧನ ಏನು ಮಾಡ್ತಾನೆ, ನನಗೆ ಸೈನ್ಯವನ್ನು ಕೊಡು ಅಂತ ಹೇಳ್ತಾನೆ. ಯಾಕೆಂದರೆ ಅವನು ಕೃಷ್ಣ ಬೇಡ. ಕಡೆಯಲ್ಲಿ ಏನಾಯಿತು ಪರಿಣಾಮದಲ್ಲಿ, ಅಷ್ಟು ಸೈನ್ಯ ಇದ್ದರೂ ಸಹ 11 ಅಕ್ಷೋಹಿಣಿ ಸೈನ್ಯ ದೊಡ್ಡದಾಗಿದ್ದರು, ಅಲ್ಲಿ ದೈವ ಸಹಾಯ ಇಲ್ಲದೆ ಅವನು ಸೋತ. ಮತ್ತು ಅವನು ಮಾಡುವ ಕೆಲಸದಲ್ಲಿ ಅಧರ್ಮವಿತ್ತು, ಧರ್ಮ ಇರಲಿಲ್ಲ ಅಲ್ಲಿ. ಇತ್ತ ಕಡೆ ಅರ್ಜುನನಿಗೆ ಧರ್ಮವೂ ಇತ್ತು, ಅವನು ಸ್ವಂತ ಪುರುಷ ಪ್ರಯತ್ನ ಅದ್ಭುತವಾಗಿತ್ತು, ಅದೇನು ಕಡಿಮೆ ಇರಲಿಲ್ಲ ಅವನಲ್ಲಿ. ಜೊತೆಗೆ ಕೃಷ್ಣನ ಸಹಾಯವಿತ್ತು. ಯಥೋ ಧರ್ಮಸ್ ತಥೋ ಕೃಷ್ಣ, ಯಥೋ ಕೃಷ್ಣಸ್ ತಥೋ ಜಯ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಕೃಷ್ಣ ಇರ್ತಾನೆ, ಕೃಷ್ಣ ಇದ್ದ ಕಡೆ ಜಯವಾಗುತ್ತೆ. ವ್ಯಾಸರು ಹೇಳ್ತಾರೆ ಆ ಮಾತನ್ನು. ಹಾಗಾಗಿ ಇಲ್ಲಿ ಏನು ಅಂದರೆ, ದೈವೇನ ದೇಯಮಿತಿ ಸತ್ಪುರುಷ ವದಂತಿ ಅಂತ ಹೇಳಿದಾಗ, ದೈವ ಸತ್ಪುರುಷರು ಹೇಳ್ತಾರೆ ದೈವ ಕೊಡಬೇಕು ಅಂತ ಹೇಳ್ತಾರೆ, ಅದು ಸತ್ಯ. ಹಾಗಂತ ನೀನು ನಿನ್ನ ಒಂದು ಪುರುಷ ಪ್ರಯತ್ನ ಮಾಡ್ದೇ ಇರಬೇಡ ಅಂತ ಹೇಳಲ್ಲ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ. ಅಲ್ಲಿ ಉದ್ಯೋಗಿ ಆದವನಿಗೆ ಮಾತ್ರ ಸಂಪತ್ತು ಅನ್ನೋದು ಬರುತ್ತೆ, ದೈವದ ಸಹಾಯವನ್ನು ಇದ್ದಾಗ. ಮತ್ತು ಅದು ಧರ್ಮ ಮಾರ್ಗದಲ್ಲಿದ್ದಾಗ ಸತ್ಫಲವನ್ನು ಕೊಡುತ್ತೆ, ಅದು ಧರ್ಮ ವಿರುದ್ಧವಾದಾಗ ದುಷ್ಫಲವನ್ನು ಕೊಡುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ಅಲ್ಲಿಗೇನಾಯಿತು, ಇನ್ನು ಕೆಲವರು ಹೇಳ್ತಾರೆ, ಕೆಲವರಿಗೆ ಏನು ಪ್ರಯತ್ನ ಇಲ್ಲದೆ ಸಿಕ್ಬಿಡ್ತಲ್ಲ ಅಂದರೆ, ಅವರು ಇವಾಗ ನಮ್ಮ ಕಣ್ಣಿಗೆ ನೋಡಿದಾಗೆ ಅವ್ರ ಪ್ರಯತ್ನ ಇರೋಲ್ಲ. ಅಚಾನಕ್ಕಾಗಿ ಒಂದು ಲಾಟ್ರಿ ಹೊಡೆದ್ಬಿಡ್ತು 10 ಕೋಟಿ, ಅದಲ್ಲ ಅವನಿಗೆ ಸಿಕ್ಬಿಡ್ತಲ್ಲ, ಏನು ಪ್ರಯತ್ನವಿಲ್ಲದೆ ನಾವು ಇಷ್ಟು ಕಷ್ಟಪಡ್ತೀವಿ, ಬಿಸ್ನೆಸ್ ಮಾಡ್ತಿದ್ವಿ, ಹಗಲು ರಾತ್ರಿ ದುಡಿತೀವಿ, ನಮ್ಗೆ ಬರಲಿಲ್ವಲ್ಲ ಅಂದರೆ ಅದರ ಹಿಂದೆ ಅವನು ಯಾವುದೋ ಜನ್ಮಾಂತರದೊಂದು ಪ್ರಯತ್ನ ಇರುತ್ತೆ, ಆಲಾಭ ಇರುತ್ತೆ. ಆಯಿತಾ? ಭಾಗ್ಯ ಅನ್ನೋದು ಅವನ ಜೊತೆಯಲ್ಲಿ ಬಂದಿರುತ್ತೆ. ಅದು ಹೇಗೆ ಅಂದರೆ, ಬ್ಯಾಂಕಲ್ಲಿ ಅಕೌಂಟ್ ಇದ್ದಾಗೆ, ಕ್ರೆಡಿಟ್ ಅಕೌಂಟು ಡೆಬಿಟ್ ಅಕೌಂಟ್ ಇದ್ದಾಗೆ. ಅದು ಅವನ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ, ಯಾವತ್ತೋ ಡ್ರಾ ಮಾಡೋ ಟೈಮ್ ಬಂದಿರುತ್ತೆ, ಅವನು ಲಾಟ್ರಿಲಿ ಡ್ರಾ ಆಯಿತು ಅವನಿಗೆ. ನಿನಗೆ ನೀನು ಮಾಡಿಲ್ಲದೆ, ನಿನಗೆ ಇಷ್ಟು ಫಲ ಕಷ್ಟಪಟ್ಟರು ನನಗೆ ಸಿಕ್ಕಲಿಲ್ಲ ಅಂದರೆ, ಇದರಿಂದ ನಿನಗೆ ಇಲ್ಲಿ ಕೊಡ್ತಿದ್ದಾನಲ್ಲ ಈ ಫಲವನ್ನು ಭಗವಂತನ ನಂಬಿ ನೀನು ಮಾಡ್ತಾ ಇದೆಯಾ, ನಿನಗೆ ಏನು ಸಿಗ್ತಿದೆ ಅಂದರೆ, ನಿಂದು ಯಾವ್ಯಾವುದೋ ಕರ್ಮಗಳಿದ್ದರೂ ನೀನು ಮಾಡ್ತಿರೋ ಪುರುಷ ಪ್ರಯತ್ನ ಮತ್ತು ದೈವ ಸಹಾಯದಿಂದ ನಿಮ್ಗೆ ಇದು ಸಿಗ್ತಾ ಇರೋದು ಸರಿ ಇದೆ. ಮತ್ತು ನಾವು ಅಂದ್ಕೊಂಡಿದ್ದೆಲ್ಲ ಸಿದ್ಧಿಸ್ಬೇಕು ಅಂತೇನಿಲ್ವಲ್ಲ. ಅದಕ್ಕೇನು ಅಂದರೆ, ದೈವೇನ ಸಹ ಕುರು ಪೌರುಷಂ ಆತ್ಮಶಕ್ತಿಯ, ದೈವದ ಸಹಾಯದ ಜೊತೆಯಲ್ಲಿ ನೀನು ಪುರುಷ ಪ್ರಯತ್ನವನ್ನು ಮಾಡೋ. ಅದಕ್ಕೆ ಹೇಳೋದು, ದೈವ ಸಹಾಯವೇ ಬೇಡ ನನಗೆ ಅಂದರೆ ಅಲ್ಲಿ ಬೀಳ್ತೀಯ, ಕಷ್ಟಕ್ಕೆ ಸಿಕ್ಕಾಕೋತೀಯ. ಯಾತಕ್ಕೆ ಅಂದರೆ, ದೈವ ಸಹಾಯವನ್ನು ಬೇಡ್ಕೊಂಡಾಗ ನೀನು ಆಪತ್ತೆಲ್ಲಿದೆ ಸಂಪತ್ತೆಲ್ಲಿದೆ ನಿನಗೆ ಗೊತ್ತಿಲ್ಲ, ಅದು ದೈವಕ್ಕೆ ಗೊತ್ತು. ಆವಾಗ ದೈವಕ್ಕೆ ಮೊರೆ ಹೋದಾಗ ದೈವ ಆಪತ್ತಿನಿಂದ ನಿನ್ನ ಸಂರಕ್ಷಿಸಿ ಸಂಪತ್ತು ಬರೋತೀರಿ ನಿನ್ನ ಪುರುಷ ಪ್ರಯತ್ನಕ್ಕೆ ಸತ್ಫಲವನ್ನು ಕೊಡುತ್ತೆ. ಆದ್ದರಿಂದ ದೈವವನ್ನು ನಂಬಲೇಬೇಕು. ಪುರುಷ ದೈವ ಎರಡೂ ಇರಲೇಬೇಕು. ದೈವ ಒಂದು ಜೀವನಕ್ಕೆ ಒಂದು ರಥ ಹೋಗ್ತಾ ಇದೆ ಅಂದರೆ ಅದಕ್ಕೆ 2 ಚಕ್ರ ಇರಬೇಕು, 1 ಚಕ್ರ ಇದ್ದರೆ ಆಗಲ್ಲ. ಹಾಗೆ ಜೀವನ ರಥಕ್ಕೆ ದೈವ ಸಹಾಯ ಪುರುಷ ಪ್ರಯತ್ನ ಎರಡೂ ಇದ್ದರೆ ಅದು ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ. ಆವಾಗ ಅಲ್ಲಿ ರಥಿಕನಾದವನು ಕುಳಿತಿದ್ದಾನೆ, ಅದನ್ನು ನಡೆಸೋವಂಥ ಭಗವಂತ ಇದ್ದಾನೆ, ಅದು ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಜೀವನವನ್ನು ಸರಿಯಾಗಿ ರಥ ಕರೆಕ್ಟಾಗಿ ನಡೆಸ್ಕೊಂಡು ಹೋಗುತ್ತೆ. ಅದಕ್ಕೆ ದೈವೇನ ಸಹ ಕುರು ಪೌರುಷಂ ಆತ್ಮಶಕ್ತಿಯ, ದೈವವನ್ನು ಇಟ್ಕೊಂಡು ನೀನು ಪುರುಷ ಪ್ರಯತ್ನವನ್ನು ಮಾಡೋ. ಒಂದು ವೇಳೆ ಯತ್ನೇ ಕೃತೆ ಯದೀನ ಸಿದ್ಧ್ಯತಿ ಕೋತ್ರ ದೋಷ, ಇದೆರಡೂ ಮಾಡಿದಾಗ ನಿನ್ನ ಫಲ ಸಿಕ್ಕೇ ಸಿಗುತ್ತೆ, ಅದೇನು ಸುಳ್ಳಲ್ಲ. ಆದರೆ ಒಂದು ವೇಳೆ ಸಿಗಲ್ಲ ಅಂತ ಇಟ್ಕೋ, ಕೋತ್ರ ದೋಷ, ಅಲ್ಲೇನು ತಪ್ಪೇನಿದೆ, ನೀನು ಅಂದ್ಕೊಂಡಿದ್ದಲ್ಲ ನಡಿಬೇಕು ಅಂತ ಯಾಕೆ ಎಲ್ಲಿ ನಿಯಮ ಇದೆ? ಇಲ್ವಲ್ಲ, ಸೃಷ್ಟಿ ಇಲ್ಲ ಆ ಥರ. ಆವಾಗ ದೇವರು ಏನು ಮಾಡಿದ್ನೋ ಅದು ಒಳ್ಳೇದಕ್ಕೆ ಅಂತ ಅಂದ್ಕೋಬೇಕು. ಯಾಕೆ ಅಂದರೆ ಪುರಂದರದಾಸರು ಅದನ್ನೇ ಹೇಳ್ತಾರೆ, ಆದದ್ದೆಲ್ಲ ಒಳಿತೇ ಆಯಿತು, ಶ್ರೀಹರಿ ಸೇವೆಗೆ ಸಾಧನ ಸಂಪತ್ತಾಯಿತು, ಬಂದದ್ದೆಲ್ಲ ಬರಲಿ ಗೋವಿಂದನದೇ ಒಂದಿರಲಿ ಅಂತ. ಹಾಗೆ ನಾವು ಜೀವನವನ್ನು ಹೀಗೆ ನಡೆಸ್ಕೊಂಡು ಹೋದಾಗ ದೈವ ಮತ್ತು ಪೌರುಷ ಅನ್ನೋದು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ. ಈ ಕಾನ್ಸೆಪ್ಟ್ ಇಟ್ಕೋಬೇಕು. ಯಾತಕ್ಕೆ ಅಂದರೆ
ಲೋಕದಲ್ಲಿ ಇವತ್ತೇನಾಗಿದೆ ಅಂದರೆ, ಓ ಇದು ಕೆಲಸ ಆಗಲಿಲ್ಲ, ದೈವವನ್ನು ನಂಬಿ ನನಗೇನಾಗಲಿಲ್ಲ, ಸರಿ ಬಿಡು, ನಾನು ದೈವವನ್ನು ನಂಬೋದು, ನಾನು ಪುರುಷ ಪ್ರಯತ್ನ ಮಾಡ್ತೀನಿ ಅಂದರೆ ಮಾಡ್ಬೋದು. ಆದರೆ ಅದರಿಂದ ದೈವದಿಂದ ಸಹಾಯದಿಂದ ನಿನಗೇನು ಆ ಲಾಭ ಆಗಬೇಕಾಗಿತ್ತೋ ಅದನ್ನು ಕಳ್ಕೊಂಡ್ಬಿಡ್ತೀಯ ನೀನು. ಹಾಗಂತ ದೈವ ಕೊಡ್ತಾನೆ ಭಗವಂತ ಅಂತ ಸುಮ್ಮನೆ ಕೂತ್ಬಿಟ್ರೆ ಬರುತ್ತೆಯೇ? ಸಿಂಹ ನನಗೆ ಭಗವಂತ ನೀನು ಆಹಾರ ಕೊಡಪ್ಪ ಅಂತ ಮಲಗಿದ್ರೆ ಬಂದ್ಬಿಡುತ್ತೆಯೇ? ಅದು ಪ್ರಯತ್ನ ಮಾಡಿದ್ರೆ ತಾನೇ. ಉದ್ಯಮೇನ ಇವ ಸಿದ್ಧಂತಿ ಕಾರ್ಯಾಣಿ ನಮ್ಮ ಮನೋರಥೈ. ನೀನು ಕೆಲಸ ಮಾಡೋದ್ರಿಂದ ನಿನ್ನ ಇಷ್ಟಾರ್ಥ ನೆರವೇರುತ್ತೆ ಹೊತ್ತು ನಮ್ಮ ಮನೋರಥೈ. ಬರೀ ಸುಮ್ಮನೆ ಮನಸ್ಸಲ್ಲಿ ಮಂಡಿಗೆ ತಿಂದರೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ಮಲಗಿರೋ ಸಿಂಹಕ್ಕೆ ಏನು ಬರೋಲ್ಲ, ಅದು ಪ್ರಯತ್ನ ಮಾಡಬೇಕು. ಪ್ರಕೃತಿ ಮಾತೆ, ಪ್ರಕೃತಿ ಸೃಷ್ಟಿಯಲ್ಲಿ ಆಯೋಗಕ್ಕೆ ಆಹಾರವನ್ನು ಹೇಗೆ ನಿಯಮ ಮಾಡಿರ್ತಾರೋ ಆಹಾರ ಸಿಗುತ್ತೆ. ಆದ್ದರಿಂದ ಅದು ಸಿಕ್ಕೇ ಸಿಗುತ್ತೆ. ಪುರುಷ ಪ್ರಯತ್ನ ಮಾಡದೆ ಬರೀ ದೈವ ಸಹಾಯ ಇರಲಿ, ಅದ್ರ ಪಾಠ ಕೆಲವರು ಬರುತ್ತೆ. ದೈವ ಬಿಟ್ಟಂಗಾಗಲಿ ಆಗಲಿಲ್ಲ ನನ್ನ ಕೈಲಿ ಏನು ಅಂತಂದಾಗ ಅಲ್ಲಿ ಎಲ್ಲೋ ದೈವ ಕೆಲಸ ಮಾಡುತ್ತೆ. ಆವಾಗ ಏನು ಅಂದರೆ ಅದ್ರ ಹಿಂದೆ ಇವನು ಯಾವುದೋ ಒಂದು ಪ್ರಾಪ್ತಿ, ಭಾಗ್ಯ, ಪೂರ್ವಪುಣ್ಯ, ಇನ್ಯಾವುದೋ ಅನುಗ್ರಹ, ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಇನ್ನೊಂದು ಕೆಲಸ ಮಾಡುತ್ತೆ, ಎಲ್ಲನೂ ಕೆಲಸ ಮಾಡುತ್ತೆ. ಇವನು ಸೋತು ಕೈ ಚೆಲ್ಲಿದಾಗ ಭಗವಂತ ಕಾಪಾಡ್ತಾನೆ. ಅಥವಾ ಇನ್ನು ಕೆಲವರು ಪ್ರಯತ್ನವೇ ಇಲ್ಲದೆ ತಾನಾಗೆ ಸಿದ್ಧಿಸ್ಬಿಡ್ಬೋದು. ಅಲ್ಲೂ ಸಹ ಏನು ಕೆಲಸ ಮಾಡುತ್ತೆ ಅಂದರೆ ಅವನು ಯಾವುದೋ ಪೂರ್ವ ಪುಣ್ಯ ಕೆಲಸ ಮಾಡಿರುತ್ತೆ. ಅದರಿಂದ ದೈವ ಪುರುಷ ಅನ್ನೋದನ್ನು ನಾವು ಸರಿಯಾದ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಹೋಗಬೇಕು. ಹಾಗೆ ಹೋದಾಗ ಮಾತ್ರ ನಮಗೆ ಇದಕ್ಕೆ ಒಂದು ಉತ್ತರ ಸಿಗುತ್ತೆ. ಆದ್ದರಿಂದ ನಮ್ಮ ಪುರುಷ ಪ್ರಯತ್ನ ಸಂಗ್ರಹವಾಗಿ ಹೇಳೋದಾದರೆ, ಉದ್ಯೋಗವನ್ನು ಮಾಡಬೇಕು, ಅದು ಧರ್ಮಪರವಾಗಿರಬೇಕು, ಧರ್ಮಮಯವಾಗಿರಬೇಕು. ಧರ್ಮದ ದಾರಿಯಲ್ಲಿದ್ದಾಗ ಅದು ನಮಗೆ ಸತ್ಫಲವನ್ನು ಕೊಡುತ್ತೆ. ಧರ್ಮಕ್ಕೆ ವಿರುದ್ಧವಾದಾಗ ದುಷ್ಫಲವನ್ನು ಕೊಡುತ್ತೆ. ಎರಡಕ್ಕೂ ಸಹಾಯ ಮಾಡ್ತಾನೆ ಧರ್ಮಾಧರ್ಮಕ್ಕೆ ಭಗವಂತ. ಆದರೆ ಫಲ ಸತ್ಫಲ, ದುಷ್ಫಲ ಅನ್ನೋದಿರುತ್ತೆ. ಅದರಿಂದ ಸತ್ಫಲವನ್ನೂ ಪಡಿಬೇಕು, ಪುರುಷ ಪ್ರಯತ್ನವನ್ನೂ ಮಾಡಬೇಕು, ದೈವವನ್ನು ನಂಬಬೇಕು. ದೈವವನ್ನು ನಂಬಿ ಸನ್ಮಾರ್ಗದಲ್ಲಿ ನಾವು ಪ್ರಯತ್ನವನ್ನು ಮಾಡಿದಾಗ ಧರ್ಮ ರೀತಿಯಾಗಿ ಅದು ಖಂಡಿತ ಸತ್ಫಲವನ್ನು ಕೊಟ್ಟೇ ಕೊಡುತ್ತೆ. ಮತ್ತು ಒಂದು ವೇಳೆ ಫಲಕಾರಿ ಆಗಲಿಲ್ಲ ಅಂದರೆ ಅದರ ಹಿಂದೆ ಭಗವಂತ ನಮ್ಮನ್ನು ಭಗವಂತ ನಮ್ಮ ಒಳ್ಳೆಯದಕ್ಕೆ ಅದು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಆಯಿತಾ. ಮತ್ತು ಸಜ್ಜನರ ಸಹವಾಸದಿಂದ ಒಂದು ಸರಿಯಾದ ರೀತಿಯಲ್ಲಿ ವಿವೇಚನೆಯನ್ನು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಮತ್ತೆ ಕಾರ್ಯಪ್ರವರ್ತನಾದಾಗ ಯಾವುದೇ ಒಂದು ಕೆಲಸವು ಸನ್ಮಾರ್ಗದಲ್ಲಿ ಹೋದಾಗ ನಮಗೆ ಇಹಾಪರ ಯಾವ ಕೆಲಸ ಮಾಡಬೇಕಾದ್ರೂ ಅದು ಇಹಾಪರ ಎರಡನ್ನೂ ಸಾಧಿಸಬೇಕು. ಆ ರೀತಿ ಸಾಧಿಸುವಂತಹ ಒಂದು ಕೆಲಸವನ್ನು ಪ್ರಯತ್ನವನ್ನು ಮಾಡಿದಾಗ ಭಗವಂತ ಒಲಿತಾನೆ ಅನ್ನೋದನ್ನು ತಿಳಿಸ್ತಾ, ಈ ರೀತಿಯಲ್ಲಿ ನಮ್ಮ ದೈವ ಮತ್ತು ಪುರುಷ ಪ್ರಯತ್ನ ಮತ್ತು ದೈವದ ಸಹಾಯವು ನಮಗೆ ಒದಗಿ ಬರಲಿ ಪ್ರಾರ್ಥಿಸ್ತಾ, ಈ ಒಂದು ವಿವೇಚನೆಯನ್ನು ಇಟ್ಕೊಂಡು ಎಲ್ಲರೂ ನಡೆದರೆ ಭಗವಂತ ನಮಗೆ ಸತ್ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಈ ಮಾತನ್ನು ಭಗವಂತನಿಗೆ ಸಮರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.